ಎಂಬಂತ ಮಾತು ಬಂತು. ನೀನು ಸ್ವಾಮಿ ಆಗುತ್ತೀಯೇ? ಆಗ ವೆಂಕಟರಮಣ ಉತ್ತರಿಸಿದ, ಹ್ಞೂ. ಪರ್ಯಾಯದ ಅವಧಿ ಮುಗಿಯಿತು. ಪೇಜಾವರ ಮಠಾಧೀಶರು ಶ್ರೀ ವಿಶ್ವಮಾನ್ಯ ತೀರ್ಥರ ಸಂಚಾಲಕ ಭಟ್ಟರು ಪ್ರಯಾಣದ ಹಾದಿಯಲ್ಲಿ ಹಂಪೆಯ ತಲುಪಿದರು. ವ್ಯಾಸ ತೀರ್ಥರ ತಪೋಭೂಮಿಯಾಗಿರ್ತಕ್ಕಂಥ ಹಂಪೆಯಲ್ಲಿ ಅವರ ನಿರ್ಧಾರ ಮಡುಗಟ್ಟಿತು. ಅವರು ವಿಳಂಬ ಮಾಡದೆ ವೆಂಕಟರಮಣನನ್ನು ಕರೆಸಿಕೊಂಡರು. ಉಪನೀತನಾಗಿದ್ದ ಒಟ್ಟು ವೆಂಕಟರಮಣ ಹಿರಿಯರ ಜೊತೆ ಹಂಪೆಗೆ ತೆರಳಿದ. ಬಹುಧಾನ್ಯ ಸಂವತ್ಸರ ಮಾರ್ಗ ಕ್ಷೀರ ಶುದ್ಧ ಪಂಚಮಿಯಂದು 3/12/1938 ವೆಂಕಟರಮಣನಿಗೆ ಹಂಪಿ ಯಂತ್ರೋದ್ಧಾರಕ ಮುಖ್ಯಪ್ರಾಣ ಸನ್ನಿಧಿಯಲ್ಲಿ ದೀಕ್ಷೆ ನಡಿ ರಾಮಕುಂಜದ ಹಳ್ಳಿಯ ವೃದ್ಧ ಬಾಲಕ 7 ವರ್ಷದ ಈ ಸಂದರ್ಭದಲ್ಲಿ